कात्यायनाय विद्महे कन्याकुमारी धीमहि तन्नो शक्ति प्रचोदयात्। ನವರಾತ್ರಿಯ 6ನೇ ದಿವಸ ಶಕ್ತಿ ದೇವತೆಯಾಗಿ ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತದೆ. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ ವತಿಯಿಂದ ಶಕ್ತಿ ದೇವತೆಯಾದಂತಹ ಕಾತ್ಯಾಯನಿ ದೇವಿಯ ಸಂಕ್ಷಿಪ್ತ ವಿವರವನ್ನು ನಾವು ಇವತ್ತಿನ ದಿವಸ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಈ ದೇವಿಯ ಪೂಜೆಯು ಶಕ್ತಿ, ಶ್ರೇಯಸ್ಸು ಮತ್ತು ರಕ್ಷಣೆಯ ಸಂಕೇತವಾಗಿದೆ. ಈ ದೇವಿಯ ಆರಾಧನೆಯು ಶಕ್ತಿಯನ್ನು ಹೆಚ್ಚಿಸಲು ಮತ್ತು ದುಷ್ಟರನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ. ಈ ದೇವಿಯ ಕತೆ ಭಾಗವತ, ಮಾರ್ಕಂಡೇಯ ಮತ್ತು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಕಾತ್ಯಾಯನಿ ದೇವಿಯ ಜನ್ಮವಾಯಿತು. ಮಹರ್ಷಿ ಕಾತ್ಯಾಯನ ಮತ್ತು ಅವರ ಪತ್ನಿ ತಪಸ್ಸಿನಿಂದ ಕಾತ್ಯಾಯನಿ ದೇವಿಯು ಜನನವಾಗುತ್ತದೆ. ಇವಳು ಕಾತ್ಯಾಯನ ಋಷಿಯ ಪುತ್ರಿಯಾಗಿ ಜನಿಸಿದ್ದಾಳೆ. ದೇವಿಯು ಚಿನ್ನದ ಹೊಳಪನ್ನು ಹೊಂದಿರುತ್ತಾಳೆ. ಕಾತ್ಯಾಯನಿ ದೇವಿಗೆ ನವರಾತ್ರಿಯ ಸಮಯದಲ್ಲಿ 16 ಶ್ರೇಣಿಯ ವಿಶೇಷ ಪೂಜೆ ಮತ್ತು ಹೋಮ ಹವನಗಳು ನಡೆಯುತ್ತದೆ. ಕಾತ್ಯಾಯನಿ ದೇವಿಯ ಆರಾಧನೆ ಶಕ್ತಿ ಮತ್ತು ಬಲ ಸಂಕೇತವಾಗಿರುತ್ತದೆ ಮತ್ತು ಅವಳಿಗೆ ಸಮರ್ಪಿತ ಸ್ಥಳಗಳು ಭಾರತದಲ್ಲಿ ವ್ಯಾಪಕವಾಗಿರುತ್ತದೆ. ಕಾತ್ಯಾಯನಿ ದೇವಿ ಹಿಂದೂ ದೇವತೆ ದುರ್ಗಾದೇವಿಯ ಆವೃತ್ತಿಯಲ್ಲಿ ಶಕ್ತಿ ಮತ್ತು ಸ್ತ್ರೀ ಶಕ್ತಿ ಪ್ರತೀಕವಾಗಿದೆ. ಕಾತ್ಯಾಯನಿ ದೇವಿಯು ಮಹಿಷಾಸುರನನ್ನು ಸೋಲಿಸಿದ ಕಾರಣ ಈ ದೇವಾನುದೇವತೆಗೆ ಯೋಧಾದೇವಿ ಎಂದು ಗುರುತಿಸಲಾಗಿದೆ. ಗೋಪಿಕೆಯರು ಶ್ರೀಕೃಷ್ಣನನ್ನು ತನ್ನ ಪತಿಯನ್ನಾಗಿ ಪಡೆಯಲು ನವರಾತ್ರಿಯ ಸಮಯದಲ್ಲಿ ಕಾತ್ಯಾಯನಿ ವ್ರತವನ್ನು ಆಚರಿಸಿದರು. ಮಹಿಷಾಸುರನನ್ನು ಯುದ್ಧದಲ್ಲಿ ಸಂಹರಿಸಲು ಎಲ್ಲ ಶಕ್ತಿ ದೇವತೆಗಳ ಶಕ್ತಿಯನ್ನು ಕಾತ್ಯಾಯನಿ ದೇವಿಗೆ ಕೊಡಲಾಗುತ್ತದೆ. ನಂತರ ಮಹಿಷಾಸುರನು ತನ್ನ ವಿವಿಧ ರೂಪದಲ್ಲಿ, ಅಂದರೆ ಹಸು, ಆನೆ, ಈ ರೂಪದಲ್ಲಿ ಪರಿವರ್ತನೆಯಾಗುತ್ತಾನೆ. ಮಹಿಷಾಸುರನು ವಿವಿಧ ರೂಪವನ್ನು ತಾಳಿದರೂ ಸಹಿತ ಈ ತಾಯಿ ಮಹಿಷಾಸುರನನ್ನು ಸಂಹಾರ ಮಾಡಿದ ಕಾರಣ ಈ ಶಕ್ತಿ ದೇವತೆಗೆ ಕಾತ್ಯಾಯನಿ ಎಂಬ ಹೆಸರು ಪ್ರಾಮುಖ್ಯತೆಯನ್ನು ಪಡೆದಿದೆ. ಶರನ್ನವರಾತ್ರಿಯ 6ನೇ ದಿವಸ ಕಾತ್ಯಾಯನಿ ದೇವಿಯ ವೈಶಿಷ್ಟ್ಯತೆಗಳು ಹಾಗೂ ದೇವಿಯ ಮಹಾತ್ಮೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾದಂತಹ ಈ ವಿಡಿಯೋ ಯಾವುದೇ ಒಂದು ಗೊಂದಲವಿದ್ದಲ್ಲಿ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಹೊಸ ಹೊಸ ವಿಡಿಯೋಗಳಿಗಾಗಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.